ಎಸ್ ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಅಖಾಡ ಹೆಂಗಿರುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಏನೇನಾಗುತ್ತೆ, ಚಿಕ್ಕಬಳ್ಳಾಪುರ ಅಸೆಂಬ್ಲಿ ದಂಗಲ್ಗಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಏನೋ ಮಾಡೋಕ್ಕೆ ಹೊರಟಿದೆ ಭಾರತೀಯ ಜನತಾ ಪಾರ್ಟಿ. ಪ್ರದೀಪ್ ಈಶ್ವರ್ ಅವರನ್ನು ಹೆಂಗಾದರೂ ಮಾಡಿ ಈ ಸಲ ಸೋಲಿಸಲೇಬೇಕು ಅನ್ನುವಂತಹ ಒಂದು ಪಣವನ್ನು ಭಾರತೀಯ ಜನತಾ ಪಾರ್ಟಿ ತೊಟ್ಟಂಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ಗಳಿದೆ, ವಿಲ್ ಚೆಕ್ ಇಟ್ ಔಟ್. ಬ್ರೇಕಿಂಗ್ ಪ್ಲೀಸ್, ಬ್ರೇಕಿಂಗನ್ನು ನೋಡಿಕೊಂಡು ಬರೋಣ. 2028ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರನ್ನು ಸೋಲಿಸಲೇಬೇಕು. ಹಾಲು ರೇಷ್ಮೆ ನಾಡಲ್ಲಿ ಈಗ 2028ರ ರಾಜಕಾರಣದ್ದೇ ಸಿಕ್ಕಾಪಟ್ಟೆ ಸದ್ದು. ಹಾವು ಮುಂಗುಸಿಗಳಿದ್ದಂತಹ ನಾಯಕರು ಕೊನೆಗೂ ಕೂಡ ಒಂದಾದಂತಹ ಬಿಜೆಪಿಯ SR ವಿಶ್ವನಾಥ್, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮರು ವಶಕ್ಕಾಗಿ ಬಿಜೆಪಿ ಈಗ ಭರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದೆ. ಪ್ರದೀಪ್ ಈಶ್ವರ್ ವಿರುದ್ಧ ಇಬ್ಬರು ನಾಯಕರಿಂದ ಈಗ ಖೆಡ್ಡ ರೆಡಿ ಆಗ್ತಾ ಇದೆ. ಬಿಜೆಪಿ ಜೋಡೆತ್ತುಗಳು ಒಂದಾದ ಸುದ್ದಿ ಕೇಳಿ ಪ್ರದೀಪ್ ಈಶ್ವರ್ ಅವರಿಗೆ ಶಾಕ್ ಆಯ್ತಾ? ಪ್ರದೀಪ್ ಈಶ್ವರ್ ಅವರು ಶಾಕ್ ಪಟ್ರ? 2028ರಲ್ಲಿ ಪ್ರದೀಪ್ ಈಶ್ವರ್ ಅವರನ್ನ ಚಿಕ್ಕಬಳ್ಳಾಪುರದಲ್ಲಿ ಸೋಲಿಸಲೇಬೇಕು. ಹಾಲು ಮತ್ತು ರೇಷ್ಮೆ ನಾಡಾದಂತಹ ಚಿಕ್ಕಬಳ್ಳಾಪುರದಲ್ಲಿ 2028ರ ರಾಜಕಾರಣದೇ ಸದ್ದು. ಏನೋ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ನಾಯಕರು ನಿರಂತರವಾಗಿ ಹಾವು ಮುಂಗುಸಿ ತರ ಜಗಳಾಡ್ತಾ ಇದ್ದಾರೆ. ದಟ್ ಈಸ್ SR ವಿಶ್ವನಾಥ್ ಆ್ಯಂಡ್ ಡಾಕ್ಟರ್ ಕೆ ಸುಧಾಕರ್. ಈಗ ಅವರಿಬ್ಬರು ಒಂದಾಗಿದ್ದಾರೆ. ಮತ್ತೆ ಚಿಕ್ಕಬಳ್ಳಾಪುರವನ್ನು ಭಾರತೀಯ ಜನತಾ ಪಾರ್ಟಿಯ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಇಬ್ಬರು ನಾಯಕರಿಂದ ಈಗ ಪ್ಲಾನ್ ರೆಡಿ ಆಗ್ತಾ ಇದೆ, ಕೆಡ್ಡ ರೆಡಿ ಮಾಡ್ತಾ ಇದ್ದಾರೆ. ಬಿಜೆಪಿ ಜೋಡೆತ್ತುಗಳು ಒಂದಾದ ಸುದ್ದಿ ಕೇಳಿ ಈಗ ರೈಟ್ ನಾವು ಪ್ರದೀಪ್ ಈಶ್ವರ್ ಅವರು ಶಾಕಿಗೆ ಒಳಗಾಗಿದ್ದಾರೆ. 2028ರ ಚುನಾವಣೆಯಲ್ಲಿ ಹೆಂಗಾದರೂ ಮಾಡಿ ಪ್ರದೀಪ್ ಈಶ್ವರ್ ಅವರನ್ನು ಮಣ್ಣು ಮುಟ್ಟಿಸಬೇಕು, ಸೋಲಿಸಬೇಕು ರಾಜಕೀಯವಾಗಿ ಅನ್ನುವಂತಹ ಒಂದು ಪ್ಲಾನನ್ನು ಈಗ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡಿದೆ. ಬಟ್ ಅಲ್ಲಿ ಒಂದು ಲೂಪ್ ಹೋಲ್ ಇತ್ತು. ಏನು ಅಂತಂದರೆ, ಅದೇ ವಿಧಾನಸಭಾ ಕ್ಷೇತ್ರದ ನಾಯಕರಾದಂತಹ ಮತ್ತು ಸಂಸದರಾಗಿದ್ದಂತಹ ಸುಧಾಕರ್ ಅವರು, ಇನ್ನೊಂದು ಕಡೆ SR ವಿಶ್ವನಾಥ್ ಅವರು, ಇಬ್ಬರೂ ಭಾರತೀಯ ಜನತಾ ಪಾರ್ಟಿ ನಾಯಕರೇ. ಆದರೆ ಅವರಿಬ್ಬರ ವೈಮನಸ್ಸು ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಜಮಾನದಲ್ಲಿ ಪ್ಲಸ್ ಪಾಯಿಂಟ್ ಆಗಿತ್ತು. ಆದರೆ ಈಗ ಉಭಯ ನಾಯಕರು ಕೂಡ ಒಂದಾಗಿದ್ದಾರೆ. ಉಭಯ ನಾಯಕರು ಕೂಡ ಈಗ ಮತ್ತೆ ಮೊದಲಿನ ಥರ ಒಂದಾಗಿ ಹೆಂಗಾದರೂ ಮಾಡಿ ಚಿಕ್ಕಬಳ್ಳಾಪುರವನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನುವಂತಹ ಪ್ಲ್ಯಾನನ್ನು ಹಾಕಿದ್ದಾರೆ. ಸೊ ಇವರಿಬ್ಬರೂ ಒಂದಾಗಿದ್ದು ಈಗ ಪ್ರದೀಪ್ ಈಶ್ವರ್ ಅವರಿಗೆ ಮೈನಸ್ ಆಗಿದೆ. ಕೆಲವೊಂದು ಕಡೆ ಪ್ರದೀಪ್ ಈಶ್ವರ್ ಅವರು ಈ ವಿಚಾರವನ್ನು ಕೇಳಿ ಶಾಕ್ ಆಗಿದ್ದಾರೆ. ಮತ್ತೆ ಸಂಘಟನೆಯ ಆಸೆ ಈ ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ನಾಯಕರಲ್ಲಿ ವ್ಯಕ್ತವಾಗಿದೆ, ಹುಟ್ಟುಕೊಂಡಿದೆ. ಹಾಗಾಗಿ ಮುಂದಿನ 2028ರ ಅಸೆಂಬ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಎಷ್ಟು ಟಫ್ ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಎಸ್, ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಮತ್ತೊಂದು ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ನೋಡಿಕೊಂಡು ಬರೋಣ. ದೀರ್ಘಕಾಲ SC ಮೀಸಲು ಕ್ಷೇತ್ರವಾಗಿತ್ತು ಚಿಕ್ಕಬಳ್ಳಾಪುರದ ಅಸೆಂಬ್ಲಿ. SC ಕ್ಷೇತ್ರ ಆಗಿತ್ತು. ಆದರೆ 2008ರಲ್ಲಿ ಜನರಲ್ ಕ್ಷೇತ್ರವಾಯಿತು ಚಿಕ್ಕಬಳ್ಳಾಪುರದ ಅಸೆಂಬ್ಲಿ. SC ಮೀಸಲಿದ್ದಾಗ ಪರಿಷತ್ಗೆ ಹೋಗ್ತಿದ್ದಂತಹ ಇಲ್ಲಿನ ಒಕ್ಕಲಿನ ನಾಯಕರು ಸಾಮಾನ್ಯ ಕ್ಷೇತ್ರವಾದ ನಂತರ ಈ ಕ್ಷೇತ್ರದಲ್ಲಿ ದಲಿತರು ಬೆಳೆಯಲೇ ಇಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಧಾಕರ್ ಅವರ ಪ್ರಬಲ ಕೋಟೆಯಾಗಿತ್ತು. ಕೆ ಸುಧಾಕರ್ ಸೋಲ್ತಾರೆ ಅಂದರೆ ಯಾರೂ ಕೂಡ ನಂಬುವ ಸ್ಥಿತಿಯಲ್ಲೇ ಇರಲಿಲ್ಲ. ಆದರೆ 2023ರಲ್ಲಿ ಬಾಲಯ್ಯ ಡೈಲಾಗ್ ಹೇಳ್ಕಂಡೇ ಪ್ರದೀಪ್ ಈಶ್ವರ್ ಗೆದ್ದರು. ಇದೇ ಕಾರಣಕ್ಕೆ BJPಯ ಒಳಜಗಳ ಅಂದರೆ ಎಲ್ಲೊಂದು ಕಡೆ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಆದರೆ 2028ರಲ್ಲಿ ಪ್ರದೀಪ್ ಈಶ್ವರ್ ಗೆಲ್ತಾರಾ? BJP ಕಮಾಲ್ ಮಾಡುತ್ತಾ? BJP ಏನಾದರೂ ಮ್ಯಾಜಿಕ್ ಮಾಡುತ್ತಾ? ಗೊತ್ತು. ಸುಮಾರು ವರ್ಷಗಳ ಕಾಲ SC ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು ಈ ಚಿಕ್ಕಬಳ್ಳಾಪುರ. ಇದು ಜನರಲ್ ಆಗಿದ್ದು 2008ರಲ್ಲಿ. SC ಮೀಸಲಾಗಿದ್ದಾಗ ಪರಿಷತ್ಗೆ ಇಲ್ಲಿನ ಒಕ್ಕಲಿಗ ನಾಯಕರು ಹೋಗ್ತಾರೆ. ಸಾಮಾನ್ಯ ಕ್ಷೇತ್ರವಾದ ನಂತರ, ಜನರಲ್ ಆದ ನಂತರ ಈ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚಾಗಿ ಬೆಳೆಯಲಿಲ್ಲ. ನಿರಂತರವಾಗಿ ಸುಧಾಕರ್ ಅವರ ಆಳ್ವಿಕೆಯಲ್ಲಿಯೇ ಈ ಕ್ಷೇತ್ರ ಇತ್ತು. ಸುಧಾಕರ್ ಅವರ ಭದ್ರಕೋಟೆ ಆಗಿತ್ತು. ಸುಧಾಕರ್ ಅವರನ್ನು ಹೊರತುಪಡಿಸಿದರೆ, ಸುಧಾಕರ್ ಅವರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ಗೆಲ್ಲಲ್ಲ ಅನ್ನುವಂತಹ ಮಾತುಕತೆಗಳಿತ್ತು. ಅದೇನು ದುರಾದೃಷ್ಟನೋ ಏನೋ ಗೊತ್ತಿಲ್ಲ. 2023 ವಿಧಾನಸಭಾ ಎಲೆಕ್ಷನ್ಸಲ್ಲಿ ಪ್ರದೀಪ್ ಈಶ್ವರ್ ಅವರು ಗೆದ್ದು ಬಿಟ್ಟರು. ಹೆಂಗೆ ಗೆದ್ದರು ಅಂತ ಪ್ರತ್ಯೇಕವಾಗಿ ನಾನು ಹೇಳಲ್ಲ. ತೆಲುಗು ಸಿನಿಮಾ ಡೈಲಾಗ್ಗಳನ್ನು ಹೇಳ್ಕೊಂಡು, ನಂದಮುರಿ ಬಾಲಕೃಷ್ಣ ಬಾಲಯ್ಯ ಅಂತ ಹೇಳ್ತೀವಲ್ಲ, ಹಂಗೆ ಬಾಲಯ್ಯನ ಡೈಲಾಗ್ ಹೇಳ್ಕೊಂಡು ಕೊಟ್ರ ಪಟ್ರ ಅಂತ ಹೇಳಿ
ಡೈಲಾಗ್ಗಳನ್ನು ಹೊಡೆದು ಗೆದ್ದರು. ಗೆದ್ದ ಮೇಲೆ ನಿಮ್ಮ ಶಾಸಕರು ಏನು ಮಾಡುತ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಜನಗಳನ್ನು ಕೇಳಬೇಕು. ಅಲ್ಲಿ ಜನಗಳು ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಅವರು ಈ ಒಂದು 3 ವರ್ಷಗಳಲ್ಲಿ ಮಾಡಿರುವಂತಹ ಕೆಲಸಗಳನ್ನು ಪರಿಗಣಿಸಿ ಅದರ ಜೊತೆಗೆ ಈ ರಾಜಕೀಯ ಡಿಸ್ಅಡ್ವಾಂಟೇಜಸ್ಗಳು ಏನೇನಿದೆ ಅವುಗಳನ್ನು ಕೂಡ ತಲೆಯಲ್ಲಿಟ್ಕೊಂಡು ಮುಂದಿನ ಎಲೆಕ್ಷನ್ಸ್ ಹೆಂಗೆ ವರ್ಕೌಟ್ ಆಗುತ್ತೆ 2018 ಎಲೆಕ್ಷನ್ಸ್ ಅನ್ನುವಂಥದ್ದನ್ನು ಲೆಕ್ಕಾಚಾರ ಹಾಕಬೇಕಾಗಿದೆ. ಸೊ ಇಲ್ಲಿ ಉಭಯ ನಾಯಕರು ಇಬ್ಬರು ಕೂಡ ಒಂದಾಗಿರೋದ್ರಿಂದ SR ವಿಶ್ವನಾಥ್ ಮತ್ತು ಸುಧಾಕರ್ ಇಷ್ಟು ದಿನ ಅವರಲ್ಲಿ ಕೂಡ ವೈಮನಸ್ಸಿತ್ತು. ಈಗ ಅವರಿಬ್ಬರೂ ಕೂಡ ಒಂದಾಗಿರೋದು ಈಗ ಪ್ರದೀಪ್ ಈಶ್ವರ್ ಅವರಿಗೆ ಎಲ್ಲ ಒಂದು ಕಡೆ ಕುತ್ತು ಬಂದಂಗಾಗಿದೆ ಪೊಲಿಟಿಕಲ್ ಕೆರಿಯರ್ಗೆ. ಸೊ ಮುಂದಿನ ದಿನಮಾನಗಳಲ್ಲಿ ಹೆಂಗಿದೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇನ್ನು ಜಾತಿ ಲೆಕ್ಕಾಚಾರ ಹೆಂಗಿದೆ ಚಿಕ್ಕಬಳ್ಳಾಪುರದಲ್ಲಿ, ಜಾತಿ ಲೆಕ್ಕಾಚಾರ ಹೆಂಗಿದೆ, ಎಷ್ಟೆಷ್ಟು ಮತಗಳಿದೆ ಅನ್ನುವಂಥದ್ದನ್ನು ಬ್ರೀಫ್ ಆಗಿ ನೋಡ್ಕೊಂಡು ಬರೋಣ. ಪರಿಶಿಷ್ಟ ಜಾತಿ 50,000 ಮತಗಳಿದ್ದರೆ ಒಕ್ಕಲಿಗರ ವೋಟ್ಗಳು 45,000 ಇದೆ. ಇನ್ನು ಬಲಿಜ ಸಮುದಾಯದ ಮತಗಳು 35,000ಕ್ಕೂ ಅಧಿಕ ಇದೆ. ಇನ್ನು ಪರಿಶಿಷ್ಟ ಪಂಗಡದ ಮತಗಳು 20,000 ಮತಗಳಿದೆ. ಮುಸ್ಲಿಮರ ಮತಗಳು 16,000 ಇದ್ದರೆ ಕುರುಬರ ಮತಗಳು 12,000 ಇದೆ. ಇನ್ನು ಇತರರು 20,000 ಮತಗಳು ಅನ್ನುವಂಥದ್ದು ಈ ಕ್ಷೇತ್ರದಲ್ಲಿದೆ. ಇದು ಚಿಕ್ಕಬಳ್ಳಾಪುರದ ಜಾತಿವಾರು ಜಾತಿ ಮತಗಳ ಲೆಕ್ಕಾಚಾರ. ಪರಿಶಿಷ್ಟ ಜಾತಿ 50,000, ಒಕ್ಕಲಿಗರು 45, ಬಲಿಜ ಸಮುದಾಯದವರದು 35,000, ಮುಸ್ಲಿಮರದು 16,000, ಕುರುಬರದು 12,000, ಇನ್ನು ಇತರರು 20,000 ಮತಗಳು ಅನ್ನುವಂಥದ್ದು ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಪರಿಶಿಷ್ಟ ಜಾತಿ, ಒಕ್ಕಲಿಗರು, ಬಲಿಜಿಗ, ಪರಿಶಿಷ್ಟ ಪಂಗಡ, ಮುಸ್ಲಿಮ್ಸ್ ಆಗಿರಬಹುದು, ಇತರರಾಗಿರಬಹುದು, ಹೀಗೆ ಇಷ್ಟು ಮತಗಳು ಈ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಕೂಡ ಇಮ್ಯಾಜಿನ್ ಮಾಡೋಕ್ಕಾಗದೇ ಇರುವಂತಹ ಫಲಿತಾಂಶ ಮುಂದಿನ ದಿನಮಾನಗಳಲ್ಲಿ ಬರುತ್ತಾ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ಇದೆ. 2023ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾರು ಊಹಿಸದ ಫಲಿತಾಂಶ ಒಂದು ಬರಲಿಕ್ಕೆ, ಡಾಕ್ಟರ್ ಕೆ ಸುಧಾಕರ್ಗೆ ಮಣ್ಣು ಮುಕ್ಕಿಸಿದಂತಹ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದಲ್ಲಿ ಕಮಾಲ್ ಮಾಡಿದಂತಹ ಪ್ರದೀಪ್ ಈಶ್ವರ್ ಕಳೆದ ಎಲೆಕ್ಷನ್ಸ್ ಅಲ್ಲಿ 10,642 ಮತಗಳಿಂದ ಸೋತು ಸುಣ್ಣವಾಗಿದ್ದಂತಹ ಡಾಕ್ಟರ್ ಸುಧಾಕರ್ 2028 ಗೆದ್ದು ಬರಲು ಪ್ರದೀಪ್ ಈಶ್ವರ್ ಈಗ ಭರ್ಜರಿ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೈಲೆಂಟ್ ಆಗಿ ಕೆಲಸ ಮಾಡುತ್ತಾ ಈಗ ಸುಧಾಕರ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ. 2028ರಲ್ಲೂ ಕೂಡ 2023ರ ಫಲಿತಾಂಶ ಮರುಕಳಿಸೋದಕ್ಕೆ ಈಗ ಸಜ್ಜಾಗಿದ್ದಾರೆ ಪ್ರದೀಪ್ ಈಶ್ವರ್. ಕ್ಷೇತ್ರದಲ್ಲಿ ಚಕ್ರ ಕಟ್ಟಿಕೊಂಡಂತೆ ಈಗ ಪ್ರದೀಪ್ ಈಶ್ವರ್ ತಿರುಗುತ್ತಾ ಇದ್ದಾರೆ. 2023ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಕೂಡ ಊಹಿಸದ ಫಲಿತಾಂಶ ಬಂತು. ಡಾಕ್ಟರ್ ಸುಧಾಕರ್ಗೆ ಮಣ್ಣು ಮುಗಿಸಿ ಪ್ರದೀಪ್ ಈಶ್ವರ್ ಅವರು ಅಲ್ಲಿ ಗೆದ್ದು MLA ಆದರು. ಚಿಕ್ಕಬಳ್ಳಾಪುರದಲ್ಲಿ ಕಮಾಲ್ ಮಾಡಿದಂತಹ ಪ್ರದೀಪ್ ಈಶ್ವರ್ ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಸುಧಾಕರ್ ಸೋಲ್ತಾರೆ ಅಂತ. ಆದರೆ 10,642 ಮತಗಳಿಂದ ಸುಧಾಕರ್ ಅವರು ಸೋತು ಸುಣ್ಣವಾದರು. 2028ರಲ್ಲಿಯೂ ಕೂಡ ಗೆದ್ದು ಬರಲು ಪ್ರದೀಪ್ ಈಶ್ವರ್ ಅವರು ಈಗ ಭರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಧಾಕರ್ಗೆ ಟಕ್ಕರ್ ಕೊಡೋದಕ್ಕೆ ಇನ್ ಅಪ್ಕಮಿಂಗ್ ಎಲೆಕ್ಷನ್ಸ್. 2028ರಲ್ಲೂ ಕೂಡ ಈ ಎಲೆಕ್ಷನ್ನ ರಿಸಲ್ಟ್ ಅನ್ನ ಮತ್ತೆ ಮರಳಿ ತರೋದಕ್ಕೆ ಪ್ರದೀಪ್ ಈಶ್ವರ್ ಸಜ್ಜಾಗಿದ್ದಾರೆ. ಪ್ರದೀಪ್ ಈಶ್ವರ್ ರೆಡಿ ಆಗಿದ್ದಾರೆ. ಅದರೆಲ್ಲರ ಜೊತೆಗೆ ಈಗ ಸಚಿವ ಸಂಭಾವ್ಯ ಪಟ್ಟಿಯಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಜಿಲ್ಲೆಯಿಂದ ಯಾರಾದರೂ ಸಚಿವರಾದರೆ ದಟ್ ಈಸ್ ಪ್ರದೀಪ್ ಈಶ್ವರ್ ಅಂತ ಹೇಳಲಾಗ್ತಾ ಇದೆ. ಹಾಗೆ ಪ್ರದೀಪ್ ಈಶ್ವರ್ ಅವರಿಗೆ ಸಪೋಸ್ ಏನಾದರೂ ಮಂತ್ರಿಗಿರಿ ಸಿಕ್ಕರೆ ಅದು ಮುಂದಿನ ಎಲೆಕ್ಷನ್ಸ್ಗಳಲ್ಲಿಯೂ ಕೂಡ ಇಂಪ್ಯಾಕ್ಟ್ ಆಗುತ್ತಾ, ಮುಂದಿನ ಎಲೆಕ್ಷನ್ಸಲ್ಲಿಯೂ ಕೂಡ ಅದು ಎಫೆಕ್ಟ್ ಆಗುತ್ತಾ, ಅಥವಾ ಯಾರು ಪ್ರದೀಪ್ ಈಶ್ವರ್ ಅವರಿಗೆ ಬಾಣ ಹೊಡಿಬೇಕು ಅಂತ ರೆಡಿಯಾಗಿ ಕುಳಿತುಕೊಂಡಿದ್ದಾರಲ್ಲ ಭಾರತೀಯ ಜನತಾ ಪಾರ್ಟಿಯ ಉಭಯ ನಾಯಕರು SR ವಿಶ್ವನಾಥ್ ಮತ್ತು ಸುಧಾಕರ್, ಎಸ್ಪೆಷಲಿ ಸುಧಾಕರ್ ಅವರ ಬಾಣ ವಾಪಸ್ ಅವರಿಗೆ ಹೋಗುತ್ತಾ, ಅದನ್ನು ಕಾದು ನೋಡಬೇಕಾಗಿದೆ. ಇನ್ನು 2023ರಲ್ಲಿ ಚಿಕ್ಕಬಳ್ಳಾಪುರದ ಫಲಿತಾಂಶ ಹೆಂಗಿತ್ತು, ರಿಸಲ್ಟ್ ಹೆಂಗಿತ್ತು, ಯಾವ್ಯಾವ ಅಭ್ಯರ್ಥಿಗೆ ಎಷ್ಟೆಷ್ಟು ಮತಗಳು ಬಂದಿದ್ದು ನೋಡ್ಕೊಂಬರೋಣ. ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. 86,224 ಮತಗಳನ್ನು ಪ್ರದೀಪ್ ಈಶ್ವರ್ ಗಳಿಸ್ತಿದ್ರು. ಇದು 2023ರ ಎಲೆಕ್ಷನ್ಸಲ್ಲಿ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿದ್ದರು. 75,582 ವೋಟುಗಳನ್ನು ಸುಧಾಕರ್ ಗಳಿಸಿದರು. ಇದಕ್ಕೂ ಮುಂಚೆ 2018ರಲ್ಲಿ ಅದೇ ಕ್ಷೇತ್ರದಲ್ಲಿ ಗೆದ್ದು ಬಂದಂತಹ ವ್ಯಕ್ತಿ ಡಾಕ್ಟರ್ ಸುಧಾಕರ್ 2023ರಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಹೀನಾಯವಾದಂತಹ ಸೋಲನ್ನು ಅನುಭವಿಸ್ತಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ KP ಬಚ್ಚೇಗೌಡ
JDSನಿಂದ 19,815 ವೋಟ್ಗಳನ್ನು ಗಳಿಸಿದೆ. ಪ್ರದೀಪ್ ಈಶ್ವರ್, ಬಚ್ಚೇಗೌಡ ಆ್ಯಂಡ್ ಸುಧಾಕರ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ಅನ್ನು ನೋಡಿಕೊಂಡು ಬರೋಣ. 2028ರಲ್ಲಿ ಯಾರಿಗೆ ಸಿಗುತ್ತೆ ಚಿಕ್ಕಬಳ್ಳಾಪುರದ ಬಿಜೆಪಿ ಟಿಕೆಟ್? ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಎದುರು ಯಾರು ಅಭ್ಯರ್ಥಿ ಆಗ್ತಾರೆ? 2029 ತನಕ ಸಂಸದರಾಗಿರ್ತಾರೆ ಡಾಕ್ಟರ್ ಕೆ ಸುಧಾಕರ್. ಹಾಗಾದ್ರೆ ಅವರ ವಿರುದ್ಧ ನಿಲ್ಲೋದು ಯಾರು? ಸುಧಾಕರ್ ಸಂಸದರಾಗಿಯೇ ಉಳಿದ್ರೆ ಯಾರಿಗೆ ಸಿಗುತ್ತೆ ಬಿಜೆಪಿಯ ಟಿಕೆಟ್? ಬಿಜೆಪಿ ಟಿಕೆಟ್ ರೇಸ್ನಲ್ಲಿದ್ದಾರೆ ಸ್ಥಳೀಯ ಮುಖಂಡರಾದಂತಹ ಸಂದೀಪ್ ರೆಡ್ಡಿ. ಸುಧಾಕರ್ಗೆ ಸ್ಪರ್ಧಿಸಿದರೆ ಸಂದೀಪ್ ರೆಡ್ಡಿಗೆ ಟಿಕೆಟ್ ಫಿಕ್ಸಾ? ಆದರೆ ರಾಜ್ಯ ರಾಜಕಾರಣಕ್ಕೆ ಸುಧಾಕರ್ಗೆ ಎಲ್ಲಿಲ್ಲದ ಆಸೆ. ಅಸೆಂಬ್ಲಿ ಸ್ಪರ್ಧೆ ಬಗ್ಗೆ ಈಗಾಗಲೇ ಬಾಯಿ ಬಿಟ್ಟು ಹೇಳ್ತಾ ಇರುವಂತಹ ಸುಧಾಕರ್ ಬರ್ತಾರಾ? ಸುಧಾಕರ್ ಮರಳಿ ತಮ್ಮ ಕ್ಷೇತ್ರಕ್ಕೆ ಕಾದು ನೋಡಬೇಕಾಗಿದೆ. 2028ರಲ್ಲಿ ಯಾರಿಗೆ ಸಿಗುತ್ತೆ ಚಿಕ್ಕಬಳ್ಳಾಪುರದ ಟಿಕೆಟ್? ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಎದುರು ಅಭ್ಯರ್ಥಿಯಾಗಿರೋರು ಯಾರು? 2029 ತನಕ MP ಆಗಿ ಸುಧಾಕರ್ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗಾದರೆ ಇಲ್ಲಿ MLA ಕ್ಯಾಂಡಿಡೇಟ್ ಆಗೋದು ಯಾರು? ಯಾರಿಗೆ ಸಿಗುತ್ತೆ ಆ ಟಿಕೆಟ್? ಅದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಬಟ್ ರೇಸ್ನಲ್ಲಿದ್ದಾರೆ ಬಿಜೆಪಿಯ ಮುಖಂಡರು, ಸ್ಥಳೀಯ ಮುಖಂಡರು ಸಂದೀಪ್ ರೆಡ್ಡಿ. ಸುಧಾಕರ್ಗೆ ಸ್ಪರ್ಧಿಸಿದರೆ ಸಂದೀಪ್ ರೆಡ್ಡಿಗೆ ಟಿಕೆಟ್ ಫಿಕ್ಸ್. ಅವ್ರೇನಾದರೂ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಸಂದೀಪ್ ರೆಡ್ಡಿಗೆ ಟಿಕೆಟ್ ಫಿಕ್ಸ್ ಅಂತ. ಆದರೆ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಸುಧಾಕರ್. ಅಸೆಂಬ್ಲಿ ಸ್ಪರ್ಧೆ ಬಗ್ಗೆ ಈಗಾಗಲೇ ಬಾಯಿ ಬಿಟ್ಟು ಹೇಳ್ತಾ ಇರುವಂತಹ ಸುಧಾಕರ್ ಅವರು. ಸುಧಾಕರ್ ಈಸ್ ರೈಟ್ ನೌ MP. ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂಟಿಲ್ 2029 ತನಕ MP ಆಗಿ ಸುಧಾಕರ್ ಇರ್ತಾರೆ. ಹಾಗಾದರೆ ಬಿಜೆಪಿ ಕ್ಯಾಂಡಿಡೇಟ್ ಯಾರು? ಚಿಕ್ಕಬಳ್ಳಾಪುರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಯಾರು? ಒಂದು ವೇಳೆ ಏನಾದರೂ ಸುಧಾಕರ್ ನೋ ಅಂತ ಹೇಳಿದರೆ, ಅಂದರೆ MP ಸ್ಥಾನದಿಂದ ಮತ್ತೆ ರಾಜಕಾರಣಕ್ಕೆ ಧುಮುಕೋದಕ್ಕೆ ಇಲ್ಲ ಅಂತ ಏನಾದರೂ ಹೇಳಿದರೆ ಸಂದೀಪ್ ರೆಡ್ಡಿ ಅನ್ನುವಂತಹ ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಈಗ ಬಹಳ ಜೋರಾಗಿ ಆ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೈಟ್ ಇದೆ, ನೋಡ್ಕೊಂಬರೋಣ. ಬೈಟ್ ಪ್ಲೀಸ್. ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗಿದೆ, ತಗೊಳ್ತೀವಿ. ಯಾವುದೂ ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ದರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ ಮತ್ತು ಮುಂದೆ ಸಾಗಬೇಕಾಗಿದೆ. ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನು ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗಿದೆ, ತಗೊಳ್ತೀವಿ. ಯಾವುದೂ ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ದರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ ಮತ್ತು ಮುಂದೆ ಸಾಗಬೇಕಾಗಿದೆ. ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನು ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಇದು ಉಭಯ ನಾಯಕರಾಗಿರುವಂತಹ ಸುಧಾಕರ್ ಮತ್ತು ವಿಶ್ವನಾಥ್ ಅವರ ಮಾತು. ಪ್ರಾಬಬಲಿ ಹೈಕಮಾಂಡಿನ ಹಿರಿಯ ನಾಯಕರು ಸ್ವಲ್ಪ ಕ್ಲಾಸ್ ತಗೊಂಡಂಗಿದೆ. ಯಾಕಂತಂದರೆ ರೀಸೆಂಟಾಗಿ ಕೆಂಪೇಗೌಡರ ಜಯಂತಿ ದಿನ ನಾನೊಂದು ಜಯಂತಿ ಮಾಡ್ತೀನಿ, ನಾನೊಂದು ಸಪರೇಟಾಗಿ ಜಯಂತಿ ಮಾಡ್ತೀನಿ ಅಂತ ಕಚ್ಚಾಡ್ಕೊಂಡವರು ಇವರಿಬ್ಬರು. ಆದರೆ ಈಗ
ಇದೇ ಇಬ್ಬರು ನಾಯಕರು ನಾವು ಒಟ್ಟಾರೆಯಾಗಿ ಕೆಲಸ ಮಾಡ್ತೀವಿ, ಕೆಲ ಬಂದಂತಹ ಮಾತುಗಳು ಏನಿದೆ ಪರಸ್ಪರ ಮಾತುಗಳು ಅವುಗಳನ್ನು ಹೊಟ್ಟೆಯಲ್ಲಿ ಹಾಕ್ಕೊಳ್ಬೇಕು, ಮುಂದೆ ಆ ಕ್ಷೇತ್ರದ ಗೆಲುವಿಗಾಗಿ ನಾವು ದುಡಿಬೇಕು, ಸಂಘಟನೆ ಮಾಡಬೇಕು, ಕೆಲಸ ಮಾಡಬೇಕು, ಚಿಕ್ಕಬಳ್ಳಾಪುರವನ್ನು ಮತ್ತೆ ನಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ಹಂಬಲದಲ್ಲಿ ಹಠದಲ್ಲಿ ಈ ಇಬ್ಬರು ನಾಯಕರಿದ್ದಾರೆ. ಗೊತ್ತಾಗುತ್ತೆ ವರ್ಕೌಟ್ ಆಗಿದೆ ಒಂದು ಸ್ವಲ್ಪ ಹೈಕಮಾಂಡಿನಿಂದ ಅಂತ. ಸೊ ಆ ಕಾರಣಕ್ಕೆ ಈಗ ಇಬ್ಬರು ನಾಯಕರು ಕೈ ಜೋಡಿಸಿ ಮುಂಬರುವಂತಹ ಎಲೆಕ್ಷನ್ಸ್ಗೆ ಪ್ರದೀಪ್ ಈಶ್ವರ್ ಅವರನ್ನು ಸೋಲಿಸೋದಕ್ಕೆ ಯಾವ ರೀತಿಯಾಗಿ ಕೆಡ್ಡ ತೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದು ಚಿಕ್ಕಬಳ್ಳಾಪುರದ ಸ್ಟೋರಿ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ 2028ರಲ್ಲಿ ಏನಾಗುತ್ತೆ? ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರದೀಪ್ ಈಶ್ವರ್, ಇನ್ನು ಬಿಜೆಪಿಯಿಂದ ಒಂದು ವೇಳೆ ಸಂಸದೀಯ ಸ್ಥಾನದಿಂದ ರಾಜಕಾರಣಕ್ಕೆ ಧುಮುಕಿದ್ರೆ ಅಭ್ಯರ್ಥಿ ಯಾರಾಗ್ತಾರೆ ಅಂತಂದ್ರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಸುಧಾಕರ್. ಕಾಂಗ್ರೆಸ್ನಿಂದ ಪ್ರದೀಪ್ ಈಶ್ವರು, ಭಾರತೀಯ ಜನತಾ ಪಾರ್ಟಿಯಿಂದ ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಅವರು ಅಭ್ಯರ್ಥಿಯಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಸುಧಾಕರ್ ಅವರು ಏನಾದರೂ ನಿರಾಕರಣೆ ಮಾಡಿದರೆ, MP ಆಗಿನೇ ನಾನು ಇರ್ತೀನಿ ಅಂತ ಏನಾದರೂ ಹೇಳಿದರೆ, ಅಲ್ಲಿಯ ಸ್ಥಳೀಯ ನಾಯಕರಾದಂತಹ ಸಂದೀಪ್ ರೆಡ್ಡಿ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಆ ಬ್ರೇಕಿಂಗ್ ಅನ್ನು ನೋಡ್ತೀವಿ. ಎಸ್, ಪದೇ ಪ್ರತಿಪಕ್ಷಗಳ ವಿರುದ್ಧ ಪ್ರದೀಪ್ ಈಶ್ವರ್ ಸಮರವನ್ನು ಸಾರ್ತಾ ಇದ್ದಾರೆ. ಬನ್ನಿ ನನ್ನ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಿ ಅಂತ ತಾವೇ ಬೇರೆ ಪಕ್ಷದ ನಾಯಕರಿಗೆ ಟ್ರಿಕ್ ಮಾಡ್ತಾರೆ. ಯಾರೆದುರು ನಿಲ್ತಾರೋ ಎಲ್ಲರಿಗೂ ಕೂಡ ಸ್ಪರ್ಧೆಗೆ ಆಹ್ವಾನ ಅಂತ ಹೇಳ್ತಾ ಇದ್ದಾರೆ. ವಾಡಿಕೆಯಂತೆಯೇ ಡಾಕ್ಟರ್ ಸುಧಾಕರ್ಗೂ ಕೂಡ ನಿರಂತರ ಆಹ್ವಾನ. ಮಾಜಿ CMಗಳು, ಮಾಜಿ ಸಚಿವರು, ಮಾಜಿ ಕೇಂದ್ರ ಸಚಿವರು, ಹಿಂದೂ ನಾಯಕರು, ಸಂಸದರಿಗೂ ಕೂಡ ಪ್ರದೀಪ್ ಈಶ್ವರ್ ಅವರು ಇನ್ವಿಟೇಷನ್ ಕೊಡ್ತಿದ್ದಾರೆ ನನ್ನ ವಿರುದ್ಧ ಎಲೆಕ್ಷನ್ಗೆ ನಿಲ್ತಿ. ಆದರೆ 2028ರಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಯಾರು ಎಲೆಕ್ಷನ್ಗೆ ನಿಲ್ತಾರೆ? ಇಸ್ ಗೋಯಿಂಗ್ ಟು ಫೇಸ್ ಪ್ರದೀಪ್ ಈಶ್ವರ್ ಇನ್ 2028 ಎಲೆಕ್ಷನ್ಸ್. ಪದೇ ಪ್ರತಿಪಕ್ಷಗಳಿಗೆ ವಿರೋಧ ಪಕ್ಷದ ನಾಯಕ ಪ್ರದೀಪ್ ಈಶ್ವರ್ ಅವರು ಈಗ ಇನ್ವಿಟೇಷನ್ ಕೊಡ್ತಾರೆ. ಯಾರು ನನ್ನ ಎದುರು ನಿಲ್ತಾರೋ ನಿಲ್ಲಿ, ಎಲ್ರಿಗೂ ಇನ್ವಿಟೇಷನ್ ಇದೆ. ಇನ್ನು ಆ ವಾಡಿಕೆಯಂತೆ ಸುಧಾಕರ್ ಅವರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಬನ್ನಿ ನೀವು ಕೂಡ ನನ್ನ ಎಲೆಕ್ಷನ್ಗೆ ನಿಲ್ಲಿ ನನ್ನ ವಿರುದ್ಧ. ಮಾಜಿ CMಗಳು ಬರ್ತೀರಾ, ಮಾಜಿ ಸಚಿವರು ಬರ್ತೀರಾ, ಸಂಸದರು ಬರ್ತೀರಾ, ಹಿಂದೂ ನಾಯಕರು ಬರ್ತೀರಾ, ಯಾರು ಬರ್ತೀರಿ ಬನ್ನಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಕರೀತಿದ್ದಾರೆ. ಆದರೆ 2028ರಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಯಾರು ನಿಲ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರದೀಪ್ ಈಶ್ವರ್ ಲಿಟ್ರಲಿ ಇನ್ವೈಟ್ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ. ಬನ್ನಿ ನನ್ನ ಎದುರು ಸ್ಪರ್ಧೆ ಮಾಡಿ ಅಂತ ಯಾರನ್ನು ಕರೀತಿದ್ದಾರೆ? ಈಗಿನ ಹಾಲಿ ಸಂಸದರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್. ಈ ಹಿಂದೆ ಸ್ಪರ್ಧೆ ಮಾಡಿದರು ಪ್ರದೀಪ್ ಈಶ್ವರ್ ಇವರ ಜೊತೆ. ಸುಧಾಕರ್ ಅವರನ್ನು ಕರಿತಾ ಇದ್ದಾರೆ, ಅವರೇ ಟ್ರಿಕ್ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಎಲ್ಲೋ ಒಂದು ಕಡೆ ನಾಯಕರನ್ನು. ಅದರಲ್ಲೂ ಪ್ರದೀಪ್ ಈಶ್ವರ್ ಅವರ ಮಾತು, ಆ ತೆಲುಗು ಸಿನಿಮಾದ ಪಂಚಿಂಗ್ ಡೈಲಾಗ್ಗಳು ಕೇಳಬೇಕಲ್ವ. ಇನ್ನು HD ಕುಮಾರಸ್ವಾಮಿ, ಮಾಜಿ CM ಆಗಿದ್ದವರು, ಪ್ರಸ್ತುತ ಕೇಂದ್ರ ಮಂತ್ರಿ ಆಗಿರೋರು HD ಕುಮಾರಸ್ವಾಮಿ ಅವರನ್ನು ಕೂಡ ನನ್ನ ಕ್ಷೇತ್ರಕ್ಕೆ ಬನ್ನಿ ಚಿಕ್ಕಬಳ್ಳಾಪುರಿಗೆ ಅಂತ ಕರೀತಿದ್ದಾರೆ. ಏನೋ ಕುಮಾರಸ್ವಾಮಿ ಅವರ ಮಗ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರಕ್ಕೆ ನನ್ನ ವಿರುದ್ಧ ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ ಬನ್ನಿ ಅಂತ ಕರೀತಿದ್ದಾರೆ. ಏನೋ ಪ್ರತಾಪ್ ಸಿಂಹ, ಮೈಸೂರು ಕೊಡಗಿನ ಮಾಜಿ ಸಂಸದ, ಭಾರತೀಯ ಜನತಾ ಪಾರ್ಟಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಕೂಡ ಬಿಡ್ತಾ ಇಲ್ಲ ಪ್ರದೀಪ್ ಈಶ್ವರ್, ನೀವು ಬನ್ನಿ ಅಂತ. ಇನ್ನು ಮಾಜಿ ಸಚಿವರಾಗಿರುವಂತಹ ಬಸವನಗೌಡ ಯತ್ನಾಳ್ ಅವರನ್ನು ಹಿಂದೂ ನಾಯಕರು ರಾಜ್ಯದಲ್ಲಿ ಅವರನ್ನು ಕರೀತಾ ಇದ್ದಾರೆ. ಒಂದು ಕಡೆ ಕಳೆದ ಬಾರಿ ತಾವೇ ಯಾರನ್ನು ಸೋಲಿಸಿರಿದ್ರು ಸುಧಾಕರ್ ಅವರನ್ನು ಕರೀತಾ ಇದ್ದಾರೆ. ಹಿ ಈಸ್ ಅ ಪ್ರೆಸೆಂಟ್ MP. ಇನ್ನೊಂದು ಕಡೆ ನಿರಂತರವಾಗಿ ವಾಗ್ವಾದಗಳನ್ನು ಈ ಹಿಂದೆ ಮಾಡ್ಕೊಂಡು ಬಂದಂತಹ ಪ್ರತಾಪ್ ಸಿಂಹ ಅವರನ್ನು, ಒನ್ ಆಫ್ ದ MP ಅವ್ರನ್ನ ಕರೀತಿದ್ದಾರೆ. ಮೊನ್ನೆಯಷ್ಟೇ ಬಿಡದಿಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧ ಹರಿಹಾಯ್ದರು. ಈ ಕುಮಾರಸ್ವಾಮಿ ಅವರನ್ನು ಕರೀತಾ ಇದ್ದಾರೆ. ಇನ್ನು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಕರೀತಾ ಇದ್ದಾರೆ. ಬರ್ತಾರೆ, ಯಾರು ಬರಬೇಕು ಸರಿಯಾದ ಟೈಮಲ್ಲಿ ಬರ್ತಾರೆ. ಬಂದ ಮೇಲೆ ಚಿಕ್ಕಬಳ್ಳಾಪುರದ ರಾಜಕಾರಣ ಎಲೆಕ್ಷನ್ಸ್ಗಳು 2028ರ ಎಲೆಕ್ಷನ್ಸ್ಗಳು ಎಷ್ಟು ರಂಗೇರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು.